ಹಾಗೆಲ್ಲ ರಾತ್ರಿ ನೀವು ಉಪವಾಸ ಕೂತ್ರೆ ನಾವು ಕುಂಡ್ರಲಾಕ್ ತಯಾರಿದ್ದೀವಿ. ಮತ್ತೆ ಯಾವ ಸಮಾಜಕ್ಕೂ ಹಂಗೆ ಆಗ್ಬಾರ್ದು. ಎಲ್ಲ ನೀವು ಬೆಳೆದಂಥ ಸಮಾಜ ಒಂದು 10% ಹೆಚ್ಚು ಕಳಕೈತಿ ಅಟ್ಟೆ. ಇದಕ್ಕೆ ನಮ್ಮ ಬೆಂಬಲ ಐತಿ. ಅದಕ್ಕಿನ್ ಮ್ಯಾಗ ಮತ್ತೆ ಸದನದಾಗ ನಾವು ಎಲ್ಲರೂ ನಮ್ಮ ಶಾಸಕರು ಎಲ್ಲರೂ ಕೂಡಿ ಅವ್ರು ಮಾತಾಡಕ್ಕೆ ನಾನು ಎದ್ದಿತ್ತು ಈ ರೀತಿ ಮಾಡ್ಬೇಕಂತ ನಾನು ಆಗ್ರಹ ಮಾಡ್ತೀನಿ. ಇದು ಬಿಲ್ ಬರ್ಲಾಕತ್ತದ. ನಿಮಗೆಲ್ಲ ಒಳ್ಳೇದಾಗಲಿ. ಆ ಭಗವಂತ ಶಿವಲಾಲ್ ಮಹಾರಾಜರು ನೀವು ಇವತ್ತು ಮಾಡಿದಂಥ ಹೋರಾಟ ಯಶಸ್ವಿ ಆಗಲಿ ಅಂತ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್ ಜಗನ್ನಾಥ್. ಎಲ್ಲರೂ ಕವರ್ ಆಗಿ ಹೋಗ್ತಾರ. ನೀವು 10,000 ಪೋಸ್ಟ್ ಖಾಲಿ ಇರ್ತಾವು, 450ಕ್ಕೆ ಕರೆಯಲಾಗಿದೆ. ಮುಂದೆ ರಾಜು ಅವರ ನಾ ಏನಾದ್ರು CM ಆಯ್ತು ತಿಳ್ಕೊರಿ. ಮೊದಲನೇ ನೋಟಿಫಿಕೇಶನ್ 1 ಲಕ್ಷದ ಕರಿತೀನಿ. ಹಿಂಗೆ ಕರೆಯೋರು ಯಾರು ಇದ್ರೆ ಹೇಳ್ರಪ್ಪ. 1 ಲಕ್ಷ ಪೋಸ್ಟ್ ಅಲ್ಲ, ಮೊದಲು ಪೊಲೀಸರು ತುಂಬ್ತೀನಿ ನಾ. ಯಾಕಂದ್ರೆ ಪೊಲೀಸರ ಅವಶ್ಯಕತೆ ಐತೆ. ಬಾಕಂದ್ರೆ ಉಪದೇಶರು ಮಕ್ಕಳಿಗೆ ಗುಂಡಾಗಳು ದೇಶ ಭಾಳ ಸ್ವಲ್ಪ ಅವಕ್ಕೆ ಅಲ್ಲೇ ಸ್ವಲ್ಪ ಇದು ಮಾಡಿದ್ರೆ ಲೆವೆಲ್ ಬರ್ತದೆ ಕರ್ನಾಟಕ. ಅದಕ್ಕೆ ಕನಿಷ್ಠ 1 ಲಕ್ಷ ಪೋಸ್ಟ್ ಕರೀದೆ. ಅದೇ ಆರ್ಥಿಕ ಇಲಾಖೆದವ್ರ ಕೆಲಸನೇ ಅದೇ. ನೀವು ಸಂಬಳ ಪೋಸ್ಟ್ ಕರೆದ್ರು ಆರ್ಥಿಕ ಒಂದು ಪರಿಸ್ಥಿತಿ ಅನುಗುಣವಾಗಿ ಮಕ್ಕಳ ಕಲ್ತಾರ. 4 ವರ್ಡ್ ಅದಾವ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಆರ್ಥಿಕ ಪರಿಸ್ಥಿತಿ ಅನುಗುಣವಾಗಿ ಕರೆಯಲಾಗುವುದು. ಈ ವಿಧಾನಸಭೆಗೆ ನಮ್ಗೆ ಉತ್ತರ ಇದೇ ಕೊಡ್ತಾರಿಲ್ರಿ ನೀವೇ ನಾಯಕರ. ಆರ್ಥಿಕ ಪರಿಸ್ಥಿತಿ ಅನುಗುಣವಾಗಿ ನೌಕರಿ ತಗೋತೆ ಅಂತ ಕೊಡ್ತಾರೆ. ನಾ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಾಡಿಬಿಡ್ತೀವಿ. ನಾ ರೊಕ್ಕ ತಿನ್ನೋದಿಲ್ಲಪ್ಪ. ಎಲ್ಲರೂ ಕರೆಕ್ಟ್ ಟ್ಯಾಕ್ಸ್ ತುಂಬ್ರಿ. ಯಾರು ಟ್ರಬಲ್ ಸೀಟ್ ಹೋದ್ರೆ 1,000 ರೂಪಾಯಿ ದಂಡ ಹಾಕ್ರಿ. ಈ ಕಡೆ 1 ಲಕ್ಷ ಹುದ್ದೆ ಕೊಟ್ಟು ಅಂದ್ರೆ ಎಷ್ಟು 25,000 SC/ST ಕೊಟ್ಟಂಗೆ ಆಯ್ತಿಲ್ಲ. SC/STಗೂ ಉದ್ಧಾರ ಆಗ್ಬೇಕಾದ್ರೆ ಏನಾಗಬೇಕು? BPL ದಿಂದ ಜನ ಮ್ಯಾಗ ಬರ್ಬೇಕಾದ್ರೆ ಏನಾಗಬೇಕು? ಸರ್ಕಾರಿ ನೌಕರಿ ಆಯ್ತಂದ್ರೆ BPL ಧನಾದಾನ ಇರ್ತದೆ. ನಿಮ್ಮ ಯಾವ 10 ಕಿಲೋ ಅಕ್ಕಿ ತಗೊಂಡು ಅವನ ನೆಕ್ಕೋದೈತೆ. ಒಂದು ಬಡ ಕುಟುಂಬದವ 1 ಲಕ್ಷ ಕುಟುಂಬ ಅದಾವ. ಅವ್ರಿಗೆ ನೌಕರಿ ಕೊಟ್ಟಿವಂದ್ರೆ ಅವ್ಯಾಕೆ ರೇಷನ್ ಮುಂದೆ ಕೈಚೀಲಿ ಇಡ್ತಾನ್ರಿ. 34,000 ಆರಾಮ್ ಪಗಾರ ಬರ್ತೈತಿ. ಗಂಡ ಹೆಂಡತಿ ಮನೆ TV ಕಲರ್ ಫ್ರಿಜ್ TV ಹಾಕೊಂಡು ಆರಾಮ್. ಎಷ್ಟು ದಿವಸ ರೀ ಬಡತನದಾಗ ಅಕ್ಕಿ ಕೊಡ್ತಾರ, ಪುಕ್ಕಟ್ ಬಸ್ ಕೊಡ್ತಾರೆ. ಏನು ದೇಶ ಉದ್ಧಾರ ಆಗ್ತೈತೆ? ದೇಶ ಉದ್ಧಾರ ಆಗ್ಬೇಕಾದ್ರೆ ನೌಕರಿ ಕೊಡ್ಬೇಕು, ನೀರಾವರಿ ಮಾಡ್ಬೇಕು. ಎರಡೇ ಹೌದಲ್ಲಿ. ಇದು ಬಿಟ್ಟರೆ ಏನಾಗೈತೆ? ನೀರಾವರಿ ಮಾಡಿದ್ರೆ ಬಂಜಾರ ಸಮಾಜದವ್ರಿಗೆ ಏನು ಹೇಳೋದು ಬೇಕಾಗಿಲ್ಲ. ಅವ್ರು ದಿವಸ 2-3 ಸಾವಿರ ರೂಪಾಯಿ ತರ್ತಾರೆ ಬಜಾರ್ಗೆ ಹೋಗಿ. ಕಾಯಿ ಪಲ್ಯ ಮಾಡ್ತಾರೆ. ನಮ್ಮಲ್ಲಿ ನೋಡ್ರಿ ಒಂದು ತಾಂಡ ಐತಿ. ಆ ತಾಂಡಕ್ಕೆ ಹೋಗಿದ್ದೆ. ಒಂದು ಬೈ ಎಲೆಕ್ಷನ್ ಇತ್ತು ನನ್ನ ಕಾರ್ಪೊರೇಷನ್ದು. ಪಾಪ ಒಂದು 4 ಮಂದಿ ಹೆಣ್ಮಕ್ಳು ನಮ್ಮ ತಾಂಡ ಹೆಣ್ಮಕ್ಳು ಹೇಳಿದ್ರು ನನಗೆ, ಗೌಡ್ರ ನಾವು ದಿವಸ ಬಿಜಾಪುರಲ್ಲಿ 2 ಲಕ್ಷ ರೂಪಾಯಿ ನಾವು ನಮ್ಮ ಊರಿಗೆ ರೊಕ್ಕ ಬರ್ತಾವೆ. ಅವ್ರ ಮನೆ ನೋಡಿದ್ರೆ ನಮ್ಮ ಮನೆ ಏನೋ ಆಟ ಕಟ್ಟಿಲ್ಲ. ನಮ್ಮದು ಇದ್ರ ತಾಂಡ 12 ಕೋಟಿ ತಾಂಡ. ಒಬ್ರಿಗಿಂತ ಒಬ್ರು ಜಬರ್ ಮನೆ ಅದಾವ. ಎಲ್ಲ ದುಡ್ದು ತಿಂದಿದ್ದು ಯಾರದಾರೆ ಕಿಸೆ ಕತ್ತರಿಸಿದ್ದಲ್ಲ. ಅದಕ್ಕೆ ಇಷ್ಟೇ ಡಿಮಾಂಡ್ ಏನ್ರಿ. ಇವ್ರು ಮಾಡಲಿಲ್ಲ ತಿಳ್ಕೊರಿ. ಇನ್ನು 2 ವರ್ಷಕ್ಕೆ ಬರೇಬೇಕಲ್ಲ ಊರಿಗೆ. ನೀವು ಊರಿಗೆ ಬಂದಕ್ಕೆ ಇನ್ನೂ ತಾಂಡ್ಯದ ನಮ್ಮ ಯಾರು ಇವ್ರು ಹೇಳಿದ್ರಲ್ಲ, ಬರ್ರಿಯಪ್ಪ ಇನ್ನು ತಾಂಡ್ಯಕ್ಕೆ ಬರ್ರಿ ಮಕ್ಕಳು ಓಟ್ ಬೀಳಾಕ್ತಾರೆ. ಈಗ ಹೆಂಗೆ BJP ಬುದ್ಧಿ ಕಲಿಸಿದ್ರಲ್ಲ ಮೊನ್ನೆ. ಬರೋಬ್ಬರಿ ಇಲ್ಲ. ನಾ ಹೇಳಿದೆ ಬ್ರಹ್ಮ ಇದ್ದಾಗ ನೀವು ಮೊದಲು ಮಾಡ್ಬೇಕಾಗಿತ್ತು. ಪುಣ್ಯಾತ್ಮ ಇಲೆಕ್ಷನ್ ನೋಟಿಫಿಕೇಶನ್ ಆಗೈತಿ. ಎಲ್ಲ ಸಮಾಜ ತಲೆಗೆ ಬಂದ್ಬಿಡ್ತು. ನಮ್ಮ ಸಮಾಜಕ್ಕೆ ಅನ್ಯಾಯ ಆಯ್ತಂತ. ನಮ್ಮ ಇರೋ ಓಟ್ ಇವು ಪಕ್ಕ ಓಟ ಕೆಡ್ಸ್ಕೊಂಡ್ಬಿಟ್ರಪ್ಪ. ದನ 30-40 ಲೀಡ್ ಬಂದರು. ಯಾರ್ರಿ? ನಾವು ಒಬ್ಬನೇ ಓಟ್ ಹಾಕ್ಸೋಣ. ಯಾರ್ಯಾರ ಮನೆ ಹೋಗಿ ಕಲ್ಲೂ ಒಗದು ಬಂದಾರ. ಅದಕ್ಕೆ ಆ ಸಿಟ್ಟಿಗ 2028ಕ್ಕೆ ಈ ಕಡೆ ತಿರ್ಬೋದು. ಅದಕ್ಕೆ ನೀವೆಲ್ಲ ಕೂಡಿ ಹೋರಾಟ ಮಾಡಿರಿ. ಈಗ ಬರ್ತಾರೆ ಮಂತ್ರಿಗಳು ಹೇಳ್ರಿ ಆಯ್ತು. ಅವ್ರು ಹೆಂಗೆ ಕತೆ ಹೇಳ್ತಾರೆ, ಭಾಳ ಚಂದ ಕತೆ ಹೇಳ್ತಾರೆ ನಮ್ಮ ಮಾದೇವಪ್ಪ. ಅವರಷ್ಟು ಚಂದ ಕತಿ ಇಡೀ ಜಗತ್ನಾಗ ಯಾರು ಇಷ್ಟು ರುಚಿ ಇರ್ತೈತೆ ಅವ್ರ ಕತಿ. ಭಯಂಕರ. ಅಲ್ಲಿ 5 ಬೇಡಿಕೆಗಳನ್ನ ರಾಜ್ಯ ಸರ್ಕಾರದ ಮುಂದೆ ಇಟ್ಟಿದ್ದೀವಿ. ಏನಿಟ್ಟಿದ್ದೀವಿ? ಈ ಒಂದು ಏನು ನಾಗಮೋಹನ್ ದಾಸರವರ ವರದಿ ಇದೆ, ಅದರಲ್ಲಿ ಸ್ಪಷ್ಟವಾಗಿ ಅವೈಜ್ಞಾನಿಕವಾದಂತಹ ಒಂದು ವರದಿ. ಅದರಲ್ಲಿ ಬಂದುಬಿಟ್ಟು ವಿಶೇಷವಾಗಿ ನಮ್ಮ ಎಲ್ಲ ಜನಸಂಖ್ಯೆಯನ್ನು ಕಡಿಮೆ ತೋರಿಸಿದ್ದಾರೆ ತಾನೆ. ಎಲ್ಲಾ ಬಂಜಾರರು ಬಂದ್ಬಿಟ್ಟು ವಲಸೆ ಹೋಗಿರುವಂತ
ಸಂದರ್ಭದಲ್ಲಿ ಇವರು ಬಂದ್ಬಿಟ್ಟು ಸರ್ವೆಯನ್ನು ಮಾಡಿಬಿಟ್ಟು ಕೇವಲ 12-13 ಲಕ್ಷ ಜನಸಂಖ್ಯೆಯನ್ನು ತೋರಿಸಿದ್ದಾರೆ. ಇನ್ನೂ ಅರ್ಧ ಜನಸಂಖ್ಯೆ ಎಲ್ಲಿದೆ? ಗೋವಾದಲ್ಲಿದೆ. ಇನ್ನೂ ಅರ್ಧ ಜನಸಂಖ್ಯೆ ಎಲ್ಲಿದೆ? ಬೆಂಗಳೂರಲ್ಲಿದೆ. ಇನ್ನೂ ಅರ್ಧ ಜನಸಂಖ್ಯೆಯಲ್ಲಿದೆ ಕಬ್ಬು ಕಟಾವು ಮಾಡ್ತಾ ಇದ್ದಾರೆ. ಇನ್ನೂ ಅರ್ಧ ಜನಸಂಖ್ಯೆಯಲ್ಲಿದೆ ಕಾಫಿ ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಾಫಿ ಎಸ್ಟೇಟ್ ಅಲ್ಲಿ ಕೆಲಸ ಮಾಡಿ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇರುವಂತದ್ದನ್ನ ನೋಡಿದ್ರು ಕೂಡ ಈ ಸಮುದಾಯ ಬಹುದೊಡ್ಡ ಒಂದು ಅನ್ಯಾಯವನ್ನ ಸಹಿಸಿಕೊಂಡಿದೆ. ತಲಾಂತರಗಳಿಂದ ಅಸ್ಪೃಶ್ಯತೆಯನ್ನು ಅನುಭವಿಸಿಕೊಂಡು ಬಂದಿರುವಂತ ಸಮಾಜವನ್ನ ನೀವು ಸ್ಪರ್ಶ ಸಮುದಾಯ, ಆಮೇಲೆ ಬಂದ್ಬಿಟ್ಟು ಮುಂದುವರಿದಂತ ಸಮುದಾಯ ಅಂತ ಹೇಳ್ಬಿಟ್ಟು ಬರೆಸಿರುವಂತದ್ದು ಅನುಗೌರವಾದಂತ ಅನ್ಯಾಯ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಒಟ್ಟಾರಲು ಮುಂದೆ ಇದನ್ನ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು, ಬೇಡ ಮಾಡಬೇಕು ತಾನೆ. ಆಗಿದ್ದ ಮೇಲೆ ಇಂಥ ಒಂದು ರಾಜ್ಯ ಸರ್ಕಾರ ದೊಡ್ಡ ಒಂದು ಅನ್ಯಾಯವನ್ನು ಮಾಡಿದೆ. ಒಳ ಮೀಸಲಾತಿಯಲ್ಲಿ ರೋಸ್ಟರ್ ಪದ್ಧತಿಯನ್ನು ಜಾರಿ ಮಾಡಿ ಏನ್ ಮಾಡಿದ್ದಾರೆ? ಕೇವಲ ಬಂದ್ಬಿಟ್ಟು ಡಿಸ್ಟಿಕ್ ವೈಸ್, ಜಿಲ್ಲಾವಾರು, ಇಲಾಖಾವಾರು ಬಂದ್ಬಿಟ್ಟು ಅವರು ಅಪಾಯಿಂಟ್ಮೆಂಟ್ ಅನ್ನು ಕರೆದ್ಬಿಟ್ಟು 1ರಿಂದ 100 ಬಿಂದುಗಳಿದ್ದಾವೆ. ಕೇವಲ 10ರಿಂದ 12 ಬಿಂದುಗಳಲ್ಲಿ ಮಾತ್ರ ಅವರು 10-12 ಪೋಸ್ಟ್ಗಳನ್ನು ಕರೀತಾ ಇದ್ದಾರೆ. ಇನ್ನೊಂದು ಜಿಲ್ಲೆಯಲ್ಲಿ ಬಂದ್ಬಿಟ್ಟು ಮತ್ತೆ ಕನ್ಫರ್ಮ್ ಮಾಡ್ತಾರೆ, ಅಲ್ಲೂ ಕೂಡ ಮೊದಲನೇ ಬಿಂದುದಿಂದ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ 12ನೇ ಬಿಂದುದಿಂದ ಮತ್ತೆ ಅವರು ಸ್ಟಾರ್ಟ್ ಮಾಡಬೇಕು. ನಮ್ಗೆ ಎಲ್ಲಿ ಕೊಟ್ಟಿದ್ದಾರೆ ಗೊತ್ತಾ? ಪ್ರವರ್ಗ ಎದವರಿಗೆ ಬಂದ್ಬಿಟ್ಟು ಏನ್ ಕೊಟ್ಟಿದ್ದಾರೆ? ಮೊದಲನೇ ಬಿಂದು ಕೊಟ್ಟಿದ್ದಾರೆ. ಪ್ರವರ್ಗ ಬಿ ದವರಿಗೆ ಏನ್ ಕೊಟ್ಟಿದ್ದಾರೆ? 9ನೇ ಬಿಂದು ಕೊಟ್ಟಿದ್ದಾರೆ. ಪ್ರವರ್ಗ ಸಿ ದವರು ಏನ್ ಕೊಟ್ಟಿದ್ದಾರೆ? 15ನೇ ಬಿಂದು ಕೊಟ್ಟಿದ್ದಾರೆ. 15ನೇ ಬಿಂದುವನ್ನು ಕೊಟ್ಬಿಟ್ಟು ನಮಗೆಲ್ಲರಿಗೂ ಕೂಡ ಬಹುದೊಡ್ಡ ಒಂದು ಅನ್ಯಾಯವನ್ನು ಮಾಡಿರುವಂತದ್ದು ಯಾರು? ಈ ಡಿಪಿಆರ್ ಸೆಕ್ಷನ್ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಗಮನವನ್ನು ತರಲಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದರ ಬಗ್ಗೆ ತಿಳಿಸಲಾಗಿದೆ. ಡಿಪಿಆರ್ ಡಿಪಾರ್ಟ್ಮೆಂಟ್ಗೂ ಕೂಡ ತಿಳಿಸಲಾಗಿದೆ. ಆದ್ರೆ ಬಂದ್ಬಿಟ್ಟು ಇವರೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ? ಈ ಒಂದು ಅನ್ಯಾಯವನ್ನು, ಬಹುದೊಡ್ಡ ಅನ್ಯಾಯವನ್ನು ಮಾಡ್ತಾ ಇರುವಂತದ್ದು ನಾವು ಕಡಂಡ ತುಂಡವಾಗಿ ಇದನ್ನ ವಿರೋಧಿಸ್ತೀವಿ ಅನ್ನುವಂಥದ್ದು ಹೇಳ್ಬೇಕಾ ಬೇಡವಾ? ಹೇಳ್ಬೇಕು ತಾನೆ. ನೋಡಿ, 10ರಿಂದ 12ವರೆಗೆ ಇವರು ಕಾಲ್ಫಾರ್ಮ್ ಮಾಡ್ತಾರೆ. 13ರಿಂದ ಬಂದ್ಬಿಟ್ಟು ಮತ್ತೆ ಕಾಲ್ಫಾರ್ಮ್ ಮಾಡೋದಿಲ್ಲ. ಮತ್ತೆ 1ರಿಂದ ಬಂದ್ಬಿಟ್ಟು ಇನ್ನೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಕಾಲ್ಫಾರ್ಮ್ ಮಾಡ್ತಾ ಇದ್ದಾರೆ. ನಿಮ್ಗೆ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ರೋಸ್ಟರ್ ಬಿಂದು ಅಂದ್ಬಿಟ್ಟು ತಟ್ಟೆಯಲ್ಲಿ ಬಂದ್ಬಿಟ್ಟು ಬಹುದೊಡ್ಡ ಒಂದು ಮೃಷ್ಟಾನ್ನ ಭೋಜನವನ್ನು ಇಟ್ಟಿದೀವಿ. ಒಂದು 5% ಮೃಷ್ಟಾನ್ನ ಭೋಜನ. ಆದ್ರೆ ನಿಮಗೆ ತಿನ್ನೋದಕ್ಕೂ ಕೂಡ ಮಾಡಿಲ್ಲ ಅವರು. ಅಲ್ಲಿ ಬಾಯಕ ಕೂಡ ಮಾಡಿಲ್ಲ, ಕೈ ಕೂಡ ಹಿಡದೇ ಇರೋ ತರ ಮಾಡಿರುವಂತದ್ದು. ಇದು ಅನ್ಯಾಯ ಹೌದಾ ಅಲ್ವಾ? ಹೌದು ತಾನೆ. ಜೆಡಿಎಸ್ ಅವರು ಜಗೋಣ, आपण ಸಚಾಬ್ರೇನ್ ಜಗೋಣ, ಕುಣಸಿ ಬಿ ಜಗೋಣ, ಜಾಬ್ ಮಾಡೇನಿ. ಇಡೀ ಬಂಜಾರ, ಬೋವಿ, ಲಂಬಾಣಿ, ಕೊರ್ಚ, ಕರ್ಮ ಸಮುದಾಯದವ್ರಿಗೆ ಏನ್ ಮಾಡಿದ್ದಾರೆ? ಒಂದು ಜಾಬ್ ಸಿಗದೇ ಇರೋ ತರ ಮಾಡಿದ್ದಾರೆ, ಒಂದು ಹಾಸ್ಟೆಲ್ ಸಿಗದೇ ಇರೋ ತರ ಮಾಡಿದ್ದಾರೆ, ಒಂದು ಉನ್ನತ